Okay, good morning students. Next chapter is inheritance. First, what is the inheritance? ಏನು inheritance ಅಂದ್ರೆ it is the capability of one class to inherit the properties of another class. ಏನು ಮಾಡ್ತಿದೀವಿ ಅಂದ್ರೆ ನಮ್ಮ ಹತ್ರ ಎರಡು ಕ್ಲಾಸ್ ಇದಾವೆ. ಒಂದು ಕ್ಲಾಸ್ ಏನ್ ಮಾಡ್ತದೆ ಇನ್ನೊಂದು ಕ್ಲಾಸ್ ಹತ್ರ ಏನೇ ಪ್ರಾಪರ್ಟೀಸ್ ಇರಲಿ ಅವನ್ನೆಲ್ಲಾನು ಏನ್ ಮಾಡ್ತದೆ ಅಂದ್ರೆ ಅಕ್ವೈರ್ ಮಾಡ್ಕೊಂತದೆ. ಆ ತರ ಅಕ್ವೈರ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಇನ್ಹೆರಿಟೆನ್ಸ್. ಇದಕ್ಕೊಂದು ಕೇಪಬಿಲಿಟಿ ಇದೆ. ಇಟ್ ಈಸ್ ದ ಕೇಪಬಿಲಿಟಿ ಆಫ್ ಒನ್ ಕ್ಲಾಸ್. ಒಂದು ಕ್ಲಾಸ್ ಕೇಪಬಿಲಿಟಿ ಇದೆ. ಏನು ಅಂತಂದ್ರೆ ಅದು ಇನ್ಹೆರಿಟ್ ಪಡೆದುಕೊಳ್ಳೋದಷ್ಟೇ. ಏನನ್ನಂದ್ರೆ ವಾಟ್ ಎವರ್ ದ ಪ್ರಾಪರ್ಟೀಸ್ ಆಫ್ ಅಬೌವ್ ಕ್ಲಾಸ್, ಮೇಲ್ಗಡೆ ಯಾವ ಕ್ಲಾಸ್ ಇದೆಯೋ ಆ ಕ್ಲಾಸ್ ಏನೇ ಪ್ರಾಪರ್ಟೀಸ್ ಇರಲಿ ಅವನ್ನೆಲ್ಲ ಇನ್ಹೆರಿಟ್ ಮಾಡ್ಕೊಂತದೆ, ಪಡ್ಕೊಳ್ತದೆ ಅದನ್ನ. ಆ ತರ ಪಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಇನ್ಹೆರಿಟೆನ್ಸ್. ಇಟ್ ಈಸ್ ದ ಕೇಪಬಿಲಿಟಿ ಆಫ್ ಒನ್ ಕ್ಲಾಸ್ ಟು ಇನ್ಹೆರಿಟ್ ದ ಪ್ರಾಪರ್ಟೀಸ್ ಆಫ್ ಅನದರ್ ಕ್ಲಾಸ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಹೆರಿಟೆನ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಕ್ಲಾಸಸ್ ಆರ್ ದೇರ್. ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಹತ್ರ ಏನ್ ಮಾಡ್ತಾ ಇದೆ, ಪ್ರಾಪರ್ಟೀಸ್ ಏನ್ ಮಾಡ್ತದೆ, ಅಕ್ವೈರಿಂಗ್ ಮಾಡ್ಕೊಂತ ಇದೆ, ಪಡ್ಕೊಂತ ಇದೆ. ಆ ಅಕ್ವೈರಿಂಗ್ ಮಾಡ್ಕೊಳ್ಳುವಾಗ ಎರಡು ಕ್ಲಾಸ್ ನಾವು ಯೂಸ್ ಮಾಡ್ತಾ ಇದೀವಿ. ಒಂದು ಬೇಸ್ ಕ್ಲಾಸ್, ಇನ್ನೊಂದು ಒಂದು ಡಿರೈವ್ಡ್ ಕ್ಲಾಸ್. ಒನ್ ಈಸ್ ದ ಬೇಸ್ ಕ್ಲಾಸ್, ನೆಕ್ಸ್ಟ್ ಒನ್ ಈಸ್ ದ ಡಿರೈವ್ಡ್ ಕ್ಲಾಸ್. ಈಗ ಯಾವ ಕ್ಲಾಸ್ ಇಂದ ಯಾವ ಕ್ಲಾಸ್ ಪ್ರಾಪರ್ಟೀಸ್ ನ ಅಕ್ವೈರ್ ಮಾಡ್ತದೆ? ಯಾವಾಗಲೂ ಅಷ್ಟೇ ಡಿರೈವ್ಡ್ ಕ್ಲಾಸ್ ಬೇಸ್ ಕ್ಲಾಸ್ ಇಂದ ಏನ್ ಮಾಡ್ತದೆ, ಪ್ರಾಪರ್ಟೀಸ್ ನ ಅಕ್ವೈರ್ ಮಾಡ್ತದೆ. What is the base class? It is a class whose properties are inherited by another class. ಇದೊಂದು ಕ್ಲಾಸ್ ಬೇಸ್ ಕ್ಲಾಸ್. ಇದರಲ್ಲಿ ಏನೇ ಪ್ರಾಪರ್ಟೀಸ್ ಇರಲಿ ಆ ಪ್ರಾಪರ್ಟೀಸ್ ಏನ್ ಮಾಡ್ತದೆ, ಇನ್ನೊಂದು ಕ್ಲಾಸ್ ಏನ್ ಮಾಡ್ತದೆ, ಅಕ್ವೈರಿಂಗ್ ಮಾಡ್ತದೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, ಬೇಸ್ ಕ್ಲಾಸ್. ಅದರಲ್ಲಿ ಆಲ್ರೆಡಿ ಪ್ರಾಪರ್ಟೀಸ್ ಇರ್ತವೆ, ಆ ಪ್ರಾಪರ್ಟೀಸ್ ನ ಇನ್ನೊಂದು ಕ್ಲಾಸ್ ಏನ್ ಮಾಡ್ತದೆ, ಅಕ್ವೈರಿಂಗ್ ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತಾ ಇದೀವಿ, ಬೇಸ್ ಕ್ಲಾಸ್. ನೆಕ್ಸ್ಟ್, what is the derived class? It is a class that inherits the properties from the base class. ನೋಡ್ರಿ derived class ಯಾವ ತರ ಹೇಳ್ತದೆ? It is a class that inherit the properties from the base class. ಈ derived class ಅನ್ನೋದು ಒಂದು ಕ್ಲಾಸ್, ಅದು ಇನ್ಹೆರಿಟ್ ಮಾಡ್ತದೆ ಯಾವುದನ್ನ ಅಂದ್ರೆ ಪ್ರಾಪರ್ಟೀಸ್ ನ. ಫ್ರಮ್ ಎಲ್ಲಿಂದ? ಬೇಸ್ ಕ್ಲಾಸ್ ಇಂದ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, derived class. ಒಂದು ಬೇಸ್ ಕ್ಲಾಸ್, ಇನ್ನೊಂದು ಡಿರೈವ್ಡ್ ಕ್ಲಾಸ್. ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ ಕ್ವೆಶ್ಚನ್ ಕೇಳ್ತಾನೆ ಇದರಲ್ಲಿ. ಒಂದು 2 ಮಾರ್ಕ್ಸ್ 5 ಮಾರ್ಕ್ಸ್ ಅದರ ಕೇಳ್ತಾ ಇರ್ತಾನೆ. 5 ಮಾರ್ಕ್ಸ್ ಕ್ವೆಶ್ಚನ್ ಕಂಪಲ್ಸರಿ. ಫಸ್ಟ್, ವಾಟ್ ಈಸ್ ದ ಇನ್ಹೆರಿಟೆನ್ಸ್? ಇಟ್ ಈಸ್ ದ ಕೇಪಬಿಲಿಟಿ ಆಫ್ ಒನ್ ಕ್ಲಾಸ್ ಟು ಇನ್ಹೆರಿಟ್ ದ ಪ್ರಾಪರ್ಟೀಸ್ ಆಫ್ ಅನದರ್ ಕ್ಲಾಸ್, ದಟ್ ಈಸ್ ಕಾಲ್ಡ್ ಇನ್ಹೆರಿಟೆನ್ಸ್. There are two types of classes are there. One is the base class, another one is the derived class. What is the base class? It is a class whose properties are inherited by another class. It is a class whose properties are inherited by other class. ಇನ್ನೊಂದು ಕ್ಲಾಸ್ ಏನ್ ಮಾಡ್ತದೆ, ಇದರಲ್ಲಿ ಏನೇ ಪ್ರಾಪರ್ಟೀಸ್ ಇರಲಿ ಅವನ್ನೆಲ್ಲಾನು ಅಕ್ವೈರ್ ಮಾಡ್ತದೆ. ಆದ್ರಿಂದ ಈ ಬೇಸ್ ಕ್ಲಾಸ್ ನ ನಾವೇನಂತ ಕರಿಬಹುದು ಅಂದ್ರೆ ಸೂಪರ್ ಕ್ಲಾಸ್. ಏನಂತ ಕರಿಬಹುದು ಅದನ್ನ? ಸೂಪರ್ ಕ್ಲಾಸ್. Then what is the derived class? It is a class that inherit the properties from the base class. Therefore, this derived class is also called as a subclass. ಏನಂತ ಕರೀಬಹುದು ಅದನ್ನ? ಸಬ್ಕ್ಲಾಸ್ ಅಂತ ಬೇಕಾದರೂ ಕರೀಬಹುದು. ಇದೊಂದು ಕ್ಲಾಸ್, ಇದೇನ್ ಮಾಡ್ತದೆ, ಪ್ರಾಪರ್ಟೀಸ್ ಏನ್ ಮಾಡ್ತದೆ, ಅಕ್ವೈರಿಂಗ್ ಮಾಡ್ತಾ ಇದೆ. ಯಾವುದರಿಂದ ಅಂದ್ರೆ ಬೇಸ್ ಕ್ಲಾಸ್ ಇಂದ. ಬೇಸ್ ಕ್ಲಾಸ್ is also called as super class and the derived class is also called as a subclass. Then what are the advantages of this inheritance? Very easy, just 5 points this step. What are the advantages of inheritance? First one, faster development time. ಫಾಸ್ಟ್ ಆಗಿ ನಾವು ಏನ್ ಮಾಡಬಹುದು, ಡೆವಲಪ್ಮೆಂಟ್ ಮಾಡಬಹುದು ಈ ಇನ್ಹೆರಿಟೆನ್ಸ್ ಅಲ್ಲಿ ಯಾವುದೇ ಕೋಡಿಂಗ್ ಇರಲಿ. ಸೆಕೆಂಡ್ ಒನ್, ಈಸಿ ಟು ಮೇಂಟೈನ್. ಈಸಿಯಾಗಿ ನಾವೇನ್ ಮಾಡಬಹುದು, ಇದನ್ನ ಮೇಂಟೈನ್ ಮಾಡಬಹುದು. ನೆಕ್ಸ್ಟ್, ಮೂರನೇದು ಈಸಿ ಟು ಎಕ್ಸ್ಟೆಂಡ್. ಈಸಿಯಾಗಿ ನಾವೇನ್ ಮಾಡಬಹುದು, ಎಕ್ಸ್ಟೆನ್ಷನ್ ಬೇಕಾದ್ರೂ ಮಾಡ್ಕೋಬಹುದು. ನೆಕ್ಸ್ಟ್, ಫೋರ್ತ್ ಒನ್, ಮೆಮೊರಿ ಯುಟಿಲೈಸೇಷನ್.
ಮೆಮೊರಿನ ಯಾವ ತರ ಯುಟಿಲೈಸೇಷನ್ ಮಾಡ್ತಾ ಇದ್ರೆ ಎಲ್ಲೂ ಕೂಡ ವೇಸ್ಟೇಜ್ ಆಗ್ತೀರಾ ಈ ಇನ್ಹೆರಿಟೆನ್ಸ್ ಏನ್ ಮಾಡ್ತದೆ ಮೆಮೊರಿನ ಯೂಸ್ ಮಾಡ್ಕೊಂತ ಇದೆ. ಫಾಸ್ಟರ್ ಡೆವಲಪ್ಮೆಂಟ್ ಟೈಮ್ ಒಂದನೇದು, ಎರಡನೇದು ಬಂದು ಈಸಿ ಟು ಮೇಂಟೈನ್, ಮೂರನೇದು ಬಂದು ಈಸಿ ಟು ಎಕ್ಸ್ಟೆಂಡ್, ನಾಲ್ಕನೇದು ಬಂದು ಮೆಮೊರಿ ಯುಟಿಲೈಸೇಷನ್. ಮೆಮೊರಿನ ಯಾವ ತರ ಯೂಸ್ ಮಾಡ್ಕೊಂತ ಇದೆ ಅಂದ್ರೆ ಎಲ್ಲೂ ಕೂಡ ವೇಸ್ಟೇಜ್ ಆಗ್ತಿರನೆ ಯೂಸ್ ಮಾಡ್ಕೊಂತ ಇದೆ. These are the advantages of inheritance. ಇಲ್ಲಿ ಏನ್ ಮಾಡ್ತಾನಂದ್ರೆ what is inheritance? Write the advantages of inheritance. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಬೇಕಾದ್ರೆ ಬರ್ಕೊಡ್ರಿ. ಕೋಡ್ ಮೇಂಟೆನೆನ್ಸ್ ಈಸ್ ವೆರಿ ಈಸಿ. ಕೋಡ್ ಏನ್ ಮಾಡ್ಕೊಂಡವ ಈಸಿಯಾಗಿ ಮೇಂಟೈನ್ ಮಾಡಬಹುದು. These are the advantages of inheritance. ಅಥವಾ ನಾಲ್ಕನ್ನು ಬರೋದು ಡೆಫಿನೇಷನ್ ಬರೋದು 5 ಮಾರ್ಕ್ಸ್ ಕೇಳ್ಕೊಡ್ತಾನೆ. It is the capability of one class to inherit the properties of another class. Then what are the advantages? First one, code maintenance is easy. ಈಸಿಯಾಗಿ ನಾವು ಏನು ಮಾಡಬಹುದು ಕೋಡ್ ನ ಮೇಂಟೈನ್ ಮಾಡಬಹುದು. ಫಾಸ್ಟರ್ ಡೆವಲಪ್ಮೆಂಟ್ ಟೈಮ್, ಯಾವುದೇ ಒಂದು ಕೋಡ್ ನ ನಾವು ಫಾಸ್ಟ್ ಆಗಿ ಡೆವಲಪ್ ಮಾಡಬಹುದು. ಈಸಿ ಟು ಮೇಂಟೈನ್, ಈಸಿಯಾಗಿ ನಾವು ಆ ಕೋಡ್ ನ ಮೇಂಟೈನ್ ಮಾಡಬಹುದು. ಈಸಿ ಟು ಎಕ್ಸ್ಟೆಂಡ್, ಈಸಿಯಾಗಿ ಏನು ಮಾಡಬಹುದು ಕೋಡಿಂಗ್ ನ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. ಮೆಮೊರಿ ಯುಟಿಲೈಸೇಷನ್, ಮೆಮೊರಿನ ಏನ್ ಮಾಡ್ತಿದ್ವಿ ಎಲ್ಲೂ ವೇಸ್ಟೇಜ್ ಆಗದಿರ ಯುಟಿಲೈಸೇಷನ್ ಮಾಡ್ಕೊಂತ ಇದೀವಿ. These are the advantages of inheritance. ಅರ್ಥ ಆಗ್ತಿದೆಯಾ? ಕೋಡ್ ನ ಈಸಿಯಾಗಿ ಮೇಂಟೈನ್ ಮಾಡಬಹುದು, ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಮಾಡಬಹುದು, ಆ ಕೋಡ್ ನ ಈಸಿಯಾಗಿ ಮೇಂಟೈನ್ ಮಾಡಬಹುದು, ಈಸಿಯಾಗಿ ಎಕ್ಸ್ಟೆಂಡ್ ಮಾಡಬಹುದು, ಮೆಮೊರಿನ ವೇಸ್ಟೇಜ್ ಆಗದಿರ ಈಸಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬಹುದು. These are the advantages of inheritance. ಫಸ್ಟ್ ಒನ್ ನಾವು ಅವಾಗಲೇ ಹೇಳಿದ್ವಿ, ಒಂದು ಬೇಸ್ ಕ್ಲಾಸ್ ಇರ್ತದೆ, ಇನ್ನೊಂದು ಡಿರೈವ್ಡ್ ಕ್ಲಾಸ್. ನಾವು ಏನು ಕ್ಲಾಸ್ ಬರೀತೀವೋ ಅದೇ ಬೇಸ್ ಕ್ಲಾಸ್. ಕ್ಲಾಸು, ಕ್ಲಾಸ್ ನೇಮ್, ಓಪನಿಂಗ್ ಬ್ರೇಸ್, ಪ್ರೈವೇಟ್, ಪಬ್ಲಿಕ್, ಡೇಟಾ ಮೆಂಬರ್, ಮೆಂಬರ್ ಫಂಕ್ಷನ್, ಕ್ಲೋಸಿಂಗ್ ಬ್ರೇಸ್, ಸೆಮಿಕಲನ್, ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಬೇಸ್ ಕ್ಲಾಸ್ ಅಂತ ಕರಿತೀವಿ. ಹೌದಾ? ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ರಿ, ನೋ ಪ್ರಾಬ್ಲಮ್. ಆ ಕ್ಲಾಸ್ ನ ಬರೆದಿದೀವಿ ಅಂದ್ರೆ ಅದು ಬೇಸ್ ಕ್ಲಾಸ್. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಡಿಫೈನಿಂಗ್ ದ ಡಿರೈವ್ಡ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ನ ಯಾವ ತರ ಡಿಫೈನ್ ಮಾಡ್ತೀರಾ ಅದಕ್ಕೆ ಸಿಂಟ್ಯಾಕ್ಸ್ ಇದೆ ನೋಡ್ರಿ. ಆ ಸಿಂಟ್ಯಾಕ್ಸ್ ಕ್ಲಾಸ್ ಡಿರೈವ್ಡ್ ಕ್ಲಾಸ್ ನೇಮ್ colon visibility mode next base class name ನೋಡಿ colon ಅಂದ್ರೆ 2 dots ಮಾತ್ರ ಹಾಕಿದೀವಿ. opening brace as it is private public ಅಂತ ಬರೀತೀವಿ, closing brace semicolon. This is the syntax for defining the derived class. Base class ಅಂದ್ರೆ ನಾವು ಯಾವ ತರ ಕ್ಲಾಸ್ ಬರೀತೀವಿ ಅದೇ ಬೇಸ್ ಕ್ಲಾಸ್. derived class ನ ಯಾವ ತರ ಬರೀತೀವಿ? ಫಸ್ಟ್ ಕ್ಲಾಸ್ ಅಂತ ಬರೀಬೇಕು, derived class ನೇಮ್ ಬರೀಬೇಕು, ಅದಾದ್ಮೇಲೆ ಒಂದು ಕೋಲನ್. ವಿಸಿಬಿಲಿಟಿ ಮೋಡ್ ಅಂದ್ರೆ ಆಕ್ಸೆಸ್ ಸ್ಪೆಸಿಫೈಯರ್ಸ್, ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್, ಆ ಮೂರನೇ ಈ ವಿಸಿಬಿಲಿಟಿ ಮೋಡ್ ಬರೆಯೋದು. ನೆಕ್ಸ್ಟ್ ಬೇಸ್ ಕ್ಲಾಸ್ ನೇಮು, opening brace, private, public, closing brace, semicolon. This is the syntax for defining the derived class. ಮತ್ತೆ ಬೇಸ್ ಕ್ಲಾಸ್ ಯಾವ ತರ ಬರೀತೀರಿ ಸರ್? ನಾವು ಆಲ್ರೆಡಿ ಗೊತ್ತು ನಮಗೆ, ಕ್ಲಾಸ್, ಕ್ಲಾಸ್ ನೇಮ್, ಓಪನಿಂಗ್ ಬ್ರೇಸ್, ಪ್ರೈವೇಟ್, ಪಬ್ಲಿಕ್, ಕ್ಲೋಸಿಂಗ್ ಬ್ರೇಸ್, ಸೆಮಿಕೋಲನ್, ಅದು ಬೇಸ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ನ ಬರೀಬೇಕಂದ್ರೆ ಈ ತರ ಬರೀಬೇಕು. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಫಾರ್ ಡಿಫೈನಿಂಗ್ ದ ಡಿರೈವ್ಡ್ ಕ್ಲಾಸ್. ಈಗ ಒಂದು ಎಕ್ಸಾಂಪಲ್ ಬರೆಯೋಣ. ಬೇಸ್ ಕ್ಲಾಸ್ ಡಿರೈವ್ಡ್ ಕ್ಲಾಸ್ ಎರಡೂ ಬರೀತೀನಿ. ಯಾಕಂದ್ರೆ ನೀವು ಡಿರೈವ್ಡ್ ಕ್ಲಾಸ್ ಬರೀಬೇಕಂದ್ರೆ ಫಸ್ಟ್ ಏನ್ ಬರೀಬೇಕು? ಬೇಸ್ ಕ್ಲಾಸ್ ನೇಮ್ ಗೊತ್ತಿರ್ಬೇಕು ನಿಮಗೆ. ಅದಕ್ಕೆ ನೋಡ್ರಿ ನಾನು ಎಕ್ಸಾಂಪಲ್ ಬರೀತಿರೋದು. ಕ್ಲಾಸ್ ಫಾದರ್, ಓಪನಿಂಗ್ ಬ್ರೇಸ್, ಪ್ರೈವೇಟ್, ಇಂಟ್, employee ID, char, name, public, void get data, function symbol, next void display, function symbol, closing brace, semicolon. This is called base class. ಈಗ derived class ಬರೆಯೋಣ ನೋಡಿ. ಕ್ಲಾಸ್
what is the derived class name? I'll take sun colon. Next visibility mode ಏನು ತಗೊಂತೀನಿ ಅಂದ್ರೆ public. What is the base class name? Father. Father. Opening brace. Private. Same ಇದನ್ನೇ ತಗೊಂಡಿರಬೇಕಾದ್ರೆ. Int. Employee ID. Char. Name. Public ಬಂದು void get data. Function symbol. Next void display function symbol closing this semicolon. Okay, this is the base class and this is the derived class. Base class na yav ತರ ಬರೀತೀವಿ class name opening brace private data members public member functions closing brace semicolon. ಇದು base class. Next is derived class. Derived class ಅನ್ನು ಬರೀಬೇಕಂದ್ರೆ ಫಸ್ಟ್ ನಮಗೆ ಏನು ಗೊತ್ತಿರಬೇಕಂದ್ರೆ ಬೇಸ್ ಕ್ಲಾಸ್ ನೇಮ್. ಅದಕ್ಕೆ ನೋಡಿ ಫಸ್ಟ್ ಏನು ಮಾಡ್ತೀವಿ ಸಿಂಟ್ಯಾಕ್ಸ್ ಪ್ರಕಾರ ಬರೀತೀವಿ ನೋಡಿ ಕ್ಲಾಸ್. ವಾಟ್ ಇಸ್ ದ derived class name? derived class ಯಾವುದು ಬರೆದಿದ್ವಿ sun colon ತಗೊಂಡಿದ್ವಿ. ನೆಕ್ಸ್ಟ್ ವಿಸಿಬಿಲಿಟಿ ಮೋಡ್ ಅವಾಗ ಹೇಳಿದೆ ನಿಮಗೆ ನಾವು ಆಕ್ಸೆಸ್ ಸ್ಪೆಸಿಫೈಯರ್ಸ್ ಬರೆಯುವಾಗ 3 ಆಕ್ಸೆಸ್ ಸ್ಪೆಸಿಫೈಯರ್ಸ್ ಯೂಸ್ ಮಾಡ್ತೀವಿ. ಒಂದು ಪ್ರೈವೇಟ್, ಇನ್ನೊಂದು ಪಬ್ಲಿಕ್, ಇನ್ನೊಂದು ಪ್ರೊಟೆಕ್ಟೆಡ್. ಹೌದಾ? ನೋಡ್ರಿ ಸೇಮ್. ಈಗ ನಾನು ಏನು ತಗೊಂಡಿದ್ದೀನಿ ಅಂದ್ರೆ ವಿಸಿಬಿಲಿಟಿ ಮೋಡ್ ಅಲ್ಲಿ ಪಬ್ಲಿಕ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ವಾಟ್ ಇಸ್ ದ ಬೇಸ್ ಕ್ಲಾಸ್ ನೇಮ್? ಫಾದರ್. ಓಪನಿಂಗ್ ಬ್ರೇಸ್ ಪ್ರೈವೇಟ್ ಪಬ್ಲಿಕ್ ಸೇಮ್ ಕ್ಲೋಸಿಂಗ್ ಬ್ರೇಸ್ ಸೆಮಿಕೋಲನ್. ದಿಸ್ ಇಸ್ ದ ಬೇಸ್ ಕ್ಲಾಸ್ ಅಂಡ್ ದಿಸ್ ಇಸ್ ದ ಡಿರೈವ್ಡ್ ಕ್ಲಾಸ್. ಈಗ ಫಾದರ್ ಇಸ್ ದ ಬೇಸ್ ಕ್ಲಾಸ್, ಸನ್ ಇಸ್ ದ ಡಿರೈವ್ಡ್ ಕ್ಲಾಸ್. ಸನ್ ಏನ್ ಮಾಡ್ತಾನೆ ಅಂದ್ರೆ ಯಾವುದೇ ಪ್ರಾಪರ್ಟೀಸ್ ಇರಲಿ ಫಾದರ್ಗೆ ಅವೆಲ್ಲಾ ಪ್ರಾಪರ್ಟೀಸ್ ಏನ್ ಮಾಡ್ತಾನೆ ಅಕ್ವೈರ್ ಮಾಡ್ತಾನೆ. ಆ ತರ ಅಕ್ವೈರ್ ಮಾಡೋದ್ರಿಂದಾನೆ ಸನ್ ನ ಡಿರೈವ್ಡ್ ಕ್ಲಾಸ್ ಅಂತ ಕರಿತೀವಿ, ಫಾದರ್ ನ ಏನಂತ ಕರಿತೀವಿ ಬೇಸ್ ಕ್ಲಾಸ್. ಫಾದರ್ ಈಸ್ ದ ಸೂಪರ್ ಕ್ಲಾಸ್, ಸನ್ ಈಸ್ ದ ಸಬ್ ಕ್ಲಾಸ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಬೇಸ್ ಕ್ಲಾಸ್ ಅಂಡ್ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಡಿರೈವ್ಡ್ ಕ್ಲಾಸ್. ಅದರಲ್ಲೂ ಕೂಡ ಡಿರೈವ್ಡ್ ಕ್ಲಾಸ್ ಬರೆಯುವಾಗ ನಾವು 3 ಟೈಪ್ಸ್ ಅಲ್ಲಿ ಬರೀಬಹುದು. ಪಬ್ಲಿಕ್ ಡಿರೈವ್ಡ್ ಕ್ಲಾಸ್, ಪ್ರೈವೇಟ್ ಡಿರೈವ್ಡ್ ಕ್ಲಾಸ್, ಪ್ರೊಟೆಕ್ಟೆಡ್ ಡಿರೈವ್ಡ್ ಕ್ಲಾಸ್. ನೋಡಲಿ ವಿಸಿಬಿಲಿಟಿ ಮೋಡ್ ಅಲ್ಲಿ ನೀವು ಪಬ್ಲಿಕ್ ಅಂತ ಬರೆದ್ರೆ ಪಬ್ಲಿಕ್ ಡಿರೈವ್ಡ್ ಕ್ಲಾಸ್. ವಿಸಿಬಿಲಿಟಿ ಮೋಡ್ ಅಲ್ಲಿ ಪ್ರೈವೇಟ್ ಅಂತ ಬರೆದ್ರೆ ನೀವು ಇಲ್ಲಿ ಪ್ರೈವೇಟ್ ಅಂತ ಬರೆದ್ರೆ ದಟ್ ಈಸ್ ಅ ಪ್ರೈವೇಟ್ ಡಿರೈವ್ಡ್ ಕ್ಲಾಸ್. ಅದೇ ನೀವು ಇಲ್ಲಿ ಪ್ರೊಟೆಕ್ಟೆಡ್ ಅಂತ ಬರೆದ್ರೆ ದಟ್ ಈಸ್ ಅ ಪ್ರೊಟೆಕ್ಟೆಡ್ ಡಿರೈವ್ಡ್ ಕ್ಲಾಸ್. ಎಕ್ಸಾಂಪಲ್ ನೋಡಿ ಹೇಗಿದೆಯಾ? ಸೇಮ್ ಎಕ್ಸಾಂಪಲ್ private derived class, public derived class, protected derived class. Just name ಮಾತ್ರ ಚೇಂಜ್ ಮಾಡೋದು ಅಷ್ಟೇ. ಅರ್ಥ ಆಗ್ತಿದೆಯಾ? ಇದು ಬೇಸ್ ಕ್ಲಾಸ್, ಇದು ಏನಾಗಿದೆ ಡಿರೈವ್ಡ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ನಾವು 3 ಟೈಪ್ಸ್ ಅಲ್ಲಿ ಬರೀಬಹುದು. ಪಬ್ಲಿಕ್ ಅಂತ ಬರೆದ್ರೆ ಪಬ್ಲಿಕ್ ಡಿರೈವ್ಡ್ ಕ್ಲಾಸ್, ಪ್ರೈವೇಟ್ ಅಂತ ಬರೆದ್ರೆ ಪ್ರೈವೇಟ್ ಡಿರೈವ್ಡ್ ಕ್ಲಾಸ್, ಪ್ರೊಟೆಕ್ಟೆಡ್ ಅಂತ ಬರೆದ್ರೆ ಪ್ರೊಟೆಕ್ಟೆಡ್ ಡಿರೈವ್ಡ್ ಕ್ಲಾಸ್. ಅರ್ಥ ಆಯ್ತು ಈಗ? ವಾಟ್ ಈಸ್ ಅನ್ ಇನ್ಹೆರಿಟೆನ್ಸ್? ವಾಟ್ ಈಸ್ ದ ಬೇಸ್ ಕ್ಲಾಸ್? What is the derived class? What are the advantages of inheritance? And how do you define the derived class? Write the syntax and examples. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ವಿಸಿಬಿಲಿಟಿ ಮೋಡ್. ಅವಾಗಲೇ ನಾವು ಬರ್ತೀವಿ ನೋಡಲಿ ಈಗ ವಿಸಿಬಿಲಿಟಿ ಮೋಡ್. ಏನದಕ್ಕೆ ಒಂದು ಟೇಬಲ್ ಇದೆ, ಆ ಟೇಬಲ್ ಬರೀತೀವಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ.